ಅನೇಕ ವರ್ಷಗಳ ಹಿಂದೆಯೇ ನಗರಸಭೆಯ ಮೂಲಕವಾಗಿ ಉಪವಿಭಾಗಾಧಿಕಾರಿ ಮೂಲಕವಾಗಿ ಈ ಭಾಗದಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ ಮೊದಲ ಮಹಿಳೆಯಾಗಿರ್ತಕ್ಕಂಥ ಕಿತ್ತೂರಾಣಿ ಚೆನ್ನಮ್ಮನವರ ವೃತ್ತವನ್ನು ಮಾಡಬೇಕು ಅಂತೇಳಿ ಅರ್ಜಿ ಕೊಟ್ಟು ಅದರ ಒಂದು ಸಾಂಕೇತಿಕವಾಗಿ ಚೆನ್ನಮ್ಮನ ಭಾವಚಿತ್ರವನ್ನು ನಾಮಫಲಕವಾಗಿ ಇಲ್ಲಿ ಅನಾವರಣಗೊಳಿಸಿದ್ವಿ. ಆದರೆ ನಿನ್ನೆ ರಾತ್ರಿ ದಿಢೀರನೆ ಕೆಲವು ದುಷ್ಕರ್ಮಿಗಳು ಇಲ್ಲಿರ್ತಕ್ಕಂತಹ ಚೆನ್ನಮ್ಮನ ಭಾವಚಿತ್ರವನ್ನು ಏಕಾಏಕಿ ಯಾವುದೇ ಮುನ್ಸೂಚನೆ ಕೊಡಲಾರದೆ ತೆರವುಗೊಳಿಸೋ ಪ್ರಯತ್ನ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡಿ ಸಂಬಂಧಪಟ್ಟ ನಗರಸಭಾ ಆಯುಕ್ತರಿಗೆ ವಿಷಯವನ್ನು ಕೇಳಿದಾಗ ನನಗೆ ವಿಷಯ ಸಂಬಂಧ ಇಲ್ಲ ಅಂತೇಳಿ ಉಡಾಫೆ ಉತ್ತರ ಕೊಡೋಕ್ಕೆ ಕೆಲಸ ಮಾಡಿದ್ದಾರೆ. ಹಿಂದ್ಗಡೆ ಎಲ್ಲೇ ಒಂದು ಕಡೆ ಕಾರಣವನ್ನು ಮಾಡಿಲ್ಲ ಅಂತ ಹೇಳಿ ನಗರಸಭಾ ಆಯುಕ್ತರು ಈ ರೀತಿಯಾಗಿ ಉಡಾಫೆ ಉತ್ತರ ಕೊಡೋಕ್ಕೆ ಕೆಲಸ ಮಾಡಿದ್ದು ನಿಜವಾಗ್ಲೂ ರಾಷ್ಟ್ರಭಕ್ತರಿಗೆ ಭಾಳ ನೋವುಂಟಾಗಿದೆ. ಚೆನ್ನಮ್ಮ ರಾಷ್ಟ್ರದ ಸಂಪತ್ತು. ಹಾಗಾಗಿ ಈ ದೇಶದಲ್ಲಿ ಈ ನಾಡಿನಲ್ಲಿ ಚೆನ್ನಮ್ಮನ ಪ್ರತಿಮೆಯನ್ನು ಚೆನ್ನಮ್ಮನ ಭಾವಚಿತ್ರನ ಹಾಕೋಕ್ಕೆ ಎಲ್ಲ ಕಡೆ ಪರಮಾಧಿಕಾರವಿದೆ. ಅದನ್ನು ನಮ್ಮ ಸಮಾಜದ ಬೇರೆ ಸಮಾಜದ ಜೊತೆ ನಾವು ಕಾನೂನು ಬಾಹಿರವಾಗಿ ಯಾವುದೇ ನಾಮಫಲಕನ ಹಾಕಿಲ್ಲ. ಕಾನೂನು ಪ್ರಕಾರವಾಗಿಯೇ ನಗರ ಸಭೆಯ ನೀತಿ ನಿಯಮ ಅನುಸಾರವಾಗಿಯೇ ಇಲ್ಲಿ ನಾಮಫಲಕ ನಮ್ಮ ಸಮಾಜ ಮುಖಂಡರು ಮಾಡಿದರು. ಇವತ್ತು ಏಕಾಏಕಿ ತೆರವುಗೊಳಿಸಿದ್ದು ನೋಡಿದರೆ ಅವರು ಅಲಕ್ಷ್ಯ ಮಾಡಿ ನೋಡಿದರೆ ಎಲ್ಲೇ ಒಂದು ಕಡೆ ಚೆನ್ನಮ್ಮನಿಗೆ ಈ ಮೂಲಕವಾಗಿ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಕೂಡಲೇ ಇದನ್ನು ಸರಿಪಡಿಸ್ತಾ ಹೋದರೆ ನಮ್ಮ ಸಮಾಜದವರು 24 ಗಂಟೆಯೊಳಗೆ ನಗರಸಭಾ ಆಯುಕ್ತರಾಗಿರ್ಬೋದು, ಯಾವ ಜಾಗದಲ್ಲಿ ಚೆನ್ನಮ್ಮನ ಭಾವಚಿತ್ರ ಇದ್ದೀರಿ, ಯಾವ ಜಾಗದಲ್ಲಿ ವೃತ್ತವನ್ನು ನೀವು ತೆರವುಗೊಳಿಸಿರಿ, ಕೂಡಲೇ ಆ ವೃತ್ತದಲ್ಲಿ ಸರಿಯಾಗಿ ನಾಮಫಲಕ ಹಾಕಿ ಆ ಚೆನ್ನಮ್ಮನಿಗೆ ಗೌರವ ಕೊಡೋದ್ರೆ ಸಮಾಜ ಬಾಂಧವರು ಹೋರಾಟ ಮಾಡ್ತಾರೆ. ಅತಿಯಾಗಿ ನಿರ್ಲಕ್ಷ್ಯ ಮಾಡೋ ಪ್ರಯತ್ನ ಮಾಡಿದ್ರೆ ಅಂಥ ಹೋರಾಟಕ್ಕೆ ನಾವು ಬರುವಂಥ ಸಾಧ್ಯತೆ ಎಚ್ಚರಿಕೆ ಮಾತನ್ನು ಈ ಮೂಲಕ ಇಚ್ಛೆಪಡ್ತೇನೆ. ಈ ಸಂಬಂಧಪಟ್ಟ ನಗರಸಭೆಯ ಸದಸ್ಯರು ಮತ್ತು ಆಡಳಿತ ವರ್ಗ ಕೂಡಿ ಎಚ್ಚೆತ್ತುಕೊಂಡು 24 ಗಂಟೆ ಇದೇ ಸ್ಥಳದಲ್ಲಿ ಚೆನ್ನಮ್ಮನ ಭಾವಚಿತ್ರ ಹಾಕಿ ಆ ತಾಯಿಗೆ ಗೌರವ ಕೊಡೋ ಕೆಲಸ ಮಾಡಬೇಕು ಅನ್ನೋ ಆಗ್ರಹವನ್ನು